ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅವರೆಕಾಳು ಸಾಂಬಾರು ಹೇಗೆ ಮಾಡೋದಂತ ಹೇಳಿಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡಿ ನಾನು ಮಾಡೋ ರೀತಿ ಹೇಗಿರುತ್ತೆ ಅಂತ. ಅವರೆಕಾಳು ಸಾಂಬಾರು ಮಾಡಲು ಬೇಕಾಗಿರುವಂತಹ ಸಾಮಗ್ರಿಗಳು: ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಹುಣಸೆಹಣ್ಣು, ಸ್ವಲ್ಪ ಕೊಬ್ಬರಿ, ಒಂದು ಈರುಳ್ಳಿ, ಮತ್ತು ಇದು ಬೇಯಿಸಿರ್ತಕ್ಕಂಥ ಅವರೆಕಾಳು ಮತ್ತು ಆಲೂಗಡ್ಡೆ. ಈಗ ಮಿಕ್ಸಿ ಬೌಲಲ್ಲಿ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಟೊಮ್ಯಾಟೊ ಹಾಕ್ತಾಯಿದ್ದೀನಿ, ಕೊಬ್ಬರಿ ಹಾಕ್ತಾಯಿದ್ದೀನಿ, ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಜೀರಿಗೆ, ಒಂದು kg ಅವರೆಕಾಳು ಮಾಡ್ತಾಯಿದ್ದೀನಿ ನಾನು. ನೆಕ್ಸ್ಟ್ ಒಂದೆರಡು ಬೆಳ್ಳುಳ್ಳಿ, ಈಗ ನಾನು ಬೇಯಿಸಿರ್ತಕ್ಕಂಥ ಅವರೆಕಾಳು ಮತ್ತು ಆಲೂಗಡ್ಡೆನ ಒಗ್ಗರಣೆಗೆ ಹಾಕ್ತೀನಿ. ಫಸ್ಟಿಗೆ ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ, ನೆಕ್ಸ್ಟ್ ಬಂದು ಕರಿಬೇವಿನ ಸೊಪ್ಪು ಹಾಕ್ತೀನಿ. ಅದಾದಮೇಲೆ ನಾನು ಬೇಯಿಸ್ಕೊಂಡಿದ್ನಲ್ವ ಫಸ್ಟೇ ಅವರೆಕಾಳು ಮತ್ತು ಆಲೂಗಡ್ಡೆನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಅವರೆಕಾಳು ಮತ್ತು ಆಲೂಗಡ್ಡೆ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು. ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ, 1-2 ಸ್ಪೂನಷ್ಟು. ನೆಕ್ಸ್ಟ್ ಇನ್ನೊಂದು ಸ್ಪೂನ್ ಹಾಕ್ತಾಯಿದ್ದೀನಿ. ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಅರಿಶಿನ ಪೌಡ್ರು, ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲವನ್ನು ಹಾಕಿಬಿಟ್ಟು ನೀಟಾಗಿ ಮಿಶ್ರಣ ಮಾಡಬೇಕು. ಈ ಥರ ನೀರೇನೂ ಹಾಕಬಾರ್ದು. ಫಸ್ಟೇ ಒಂಚೂರು ನೀರು ಹಾಕ್ದೇ ಹಾಗೆ ನೀಟಾಗಿ ಈಗ ಹಾಕಿದ್ದೀನಲ್ವ ಖಾರ ಪುಡಿ ಮತ್ತು ಅರಿಶಿನ ಪುಡಿ, ಧನಿಯಾ ಪುಡಿ, ಉಪ್ಪು ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು ಕಾಳುಗಳು. ಹಾಗೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನಂತರ ನೀರು ಹಾಕಬೇಕು. ರೊಟ್ಟೆ ಜೊತೆ ಏನಾದರೂ ತಿನ್ನಬೇಕಂತ ಅಂದರೆ ಇಷ್ಟೇ ಸಾಕು, ಏನು ಮಸಾಲ ಹಾಕೋ ಅವಶ್ಯಕತೆ ಇಲ್ಲ. ಅನ್ನದ ಜೊತೆ ಮತ್ತು ರೊಟ್ಟೆ ಜೊತೆ ಎರಡೂ ಬೇಕಂತ ಅಂದರೆ ಮಸಾಲ ಹಾಕಿ ಮಾಡ್ಕೋಬೇಕು. ಈಗ ನಾನು ರುಬ್ಬಿರ್ತಕ್ಕಂತಹ ಮಸಾಲಗಳನ್ನು ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಹಾಕಿ ನೀಟಾಗಿ ಮಿಶ್ರಣ ಮಾಡಬೇಕು. ಈ ಥರ ನೀಟಾಗಿ ಮಿಶ್ರಣ ಮಾಡಿ ಆಮೇಲೆ ನೀರು ಹಾಕಬೇಕು. ನಮಗೆ ಎಷ್ಟು ತಿಳಿಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು. ಈ ಥರ ಇದ್ದರೆ ಚಪಾತಿ ಜೊತೆ ಮತ್ತು ಪರೋಟ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ತಿಳಿ ಮಾಡಿಕೊಂಡ್ರೆ ಮುದ್ದೆ ಜೊತೆ, ಅನ್ನದ ಜೊತೆ, ಹಾಗೆ ರೊಟ್ಟೆ ಜೊತೆ ತಿನ್ಬೋದು.
ಈಗ ನನಗೆ ಎಷ್ಟು ತಿಳಿಬೇಕೋ ಅಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಕಾಳುಗಳು ಫಸ್ಟೇ ಬೆಂದಿರುತ್ತಲ್ವ, ಅದಕ್ಕೋಸ್ಕರ ಈಗ ನಾವು ಹಾಕಿರ್ತಕ್ಕಂಥ ಮಸಾಲ ಬೇಯಿಸ್ಲಿಕ್ಕಷ್ಟೇ ನೀರನ್ನು ಹಾಕಿಬಿಟ್ಟು ಬೇಯಿಸ್ತೀನಿ.